ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಕೊಳೆತ ಸ್ಥಿತಿಯಲ್ಲಿ ಒಂದು ಶವ ಸಿಗುತ್ತೆ, ಒಂದು ಹೆಣ್ಮಗು ಶವ ಸಿಗುತ್ತೆ. ಒಳನೋಟಕ್ಕೆ ಲೌಜಿ ಆದಾಗಿರ್ತದೆ. ನೀವು ಮದ್ವೆ ಆಗಿ ಕೊಲೆ ಮಾಡಿರ್ತಕ್ಕಂತ ಸಂಖ್ಯೆ ಮೇಲ್ನೋಟಕ್ಕೆ ಕಂಡಿರ್ತದೆ. ಹಳ್ಳಿ ಕಡೆಯಿಂದ ಕರ್ಕ ಬರೋದು ಇಲ್ಲಿ, ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೂ ಬುದ್ಧಿ ಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಹೃದಯ ಕೂಡ ಗಂಡ್ ಮಕ್ಳುಗಳಾರೆ. ಅವ್ರ ಇದೇ ಲೌಜಿ ಅದು ಮುಂದುವರ್ಕೊಂಡು ಬಂದ್ರೆ ಕತೆಗಳು ನೆಟ್ಗಿರಲ್ಲ. ಹೆಣ್ಮಗುನ ಎಷ್ಟೊಂದು ಹೀನಾಯವಾಗಿ ಕೊಲೆ ಮಾಡಿದಾನೆ ಅಂತ ಅಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ನೋಡಕ್ಕೆ. ಇವತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ 4 ರಿಂದ 6 ದಿವಸ ಕೊಳೆತ ಸ್ಥಿತಿಯಲ್ಲಿ ಒಂದು ಶವ ಸಿಗುತ್ತೆ, ಒಂದು ಹೆಣ್ಮಗು ಶವ ಸಿಗುತ್ತೆ. ಅದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಅಂದ್ಬಿಟ್ಟು ಬಿಂಬಿಸ್ತಾರೆ. ಅದು ಒಳನೋಟಕ್ಕೆ ಲೌಜಿ ಆದಾಗಿರ್ತದೆ. ಯಾಕೆಂದ್ರೆ ಅಲ್ಲಿ ಸ್ವಂತ ಊರಿಂದನೂ ಕೂಡ ನಾವು ಅಲ್ಲಿ ಕಾರ್ಯಕರ್ತರನ್ನ ಬಿಟ್ಟು ಕೇಳಿದಾಗ ಆ ಹುಡುಗಿನ ಪುಸ್ಲಾಯಿಸಿ ಇಲ್ಲಿ ಕರ್ಕೊಂಬಂದಿ, ಇಬ್ರು ಹೆಣ್ಮಕ್ಳಿರ ಹುಡುಗಿನ ಪುಸ್ಲಾಯಿಸಿ ಇಲ್ಲಿ ಕರ್ಕೊಂಬಂದಿ ಮದ್ವೆ ಆಗಿ ಕೊಲೆ ಮಾಡಿರ್ತಕ್ಕಂತ ಸಂಖ್ಯೆ ಮೇಲ್ನೋಟಕ್ಕೆ ಕಂಡಿರ್ತದೆ. ಇದು ಪಕ್ಕಾ ಪ್ಯೂರ್ ಲೌಜಿ ಆದ್ ಕೂಡ ಆಗಿರ್ತದೆ. ಇದನ್ನ ಇವನು ಯಾರು ಕೊಲೆ ಮಾಡಿದ ಅನ್ಯ ಧರ್ಮಿ ಅವನು ಕೊಲೆ ಮಾಡಿದಾನೆ, ಅವನು ಕೂಡ ಇವತ್ತು ಬಂಧಿಸಕ್ಕಾಗಿಲ್ಲ ಪೊಲೀಸ್ನವ್ರ ಕೈಲಿ. ಹಾಗಾಗಿ ಪೊಲೀಸ್ನವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಈ ಲೌಜಿ ಆದಂತೂ ತುಂಬಾ ವ್ಯಾಪಕವಾಗಿ ಹಬ್ಕೊಬಿಟ್ಟಿದೆ. ಇಲ್ಲಿ ಹಳ್ಳಿ ಕಡೆಯಿಂದ ಕರ್ಕ ಬರೋದು ಇಲ್ಲಿ ಸುಮಾರು 1-2 ತಿಂಗಳು ಬಕ್ರಾಗಳು ಮಾಡಾಕೋದು, ಇಲ್ದೇ ಆಸೆಗಳು ತೋರ್ಸೋದು, ನೀನೆ ಇಂದ್ರ ಚಂದ್ರ ಶೂರ ಅನ್ಕೊಂಡು ಇವರೆಲ್ಲಾರನು ಒಂದ್ರ ಮೇಲಂತೆಲ್ಲ ಕೈ ಇಟ್ಬಿಟ್ಟು ಆಕ್ಚುಲಿ ಬಕ್ರಾಗಳು ಮಾಡಾಕ್ಬಿಡೋದು ಹೆಣ್ಮಕ್ಳನ್ನ. ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೂ ಬುದ್ಧಿ ಬೇಕು. ಬಡ್ಡತಾವು ಯಾವನ್ ಸಾಕ್ತಾನೆ, ಯಾವನ್ ನಿಯತ್ತಾಗವನೆ. ನಮ್ ಹಿಂದೂ ಧರ್ಮದಲ್ಲಿ ಹೃದಯ ಕೂಡ ಗಂಡ್ ಮಕ್ಳುಗಳಾರೆ. ಅವ್ರು ಬಿಟ್ಬಿಟ್ಟು ಹಲಾಲ್ ಕೋರ್ ನನ್ನ ಮಕ್ಳು ಹಿಂಗಡಿಗೆ ಹೋದ್ರೆ ಇಂತ ಶಾಸ್ತಿ ಆಗ್ಬೇಕು ಅಂದ್ಬಿಟ್ಟು ನನ್ಗೊಂದ್ಸಲ ಅನ್ಸುತ್ತೆ. ಬಟ್ ನಮ್ ಧರ್ಮದ ಹೆಣ್ಮಕ್ಳು ನಾವ್ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಹುಡುಗಿ ನ್ಯಾಯ ಕೊಡ್ಸೋರಿಗೂ ಕೂಡ ನಾವ್ ಬಿಡೋದಿಲ್ಲ. ಆಕ್ಚುಲಿ ಇವತ್ತು ಏನು FIR ಮಾಡಿದೀರಾ, ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಅಂದ್ಬಿಟ್ಟು ಬಿಂಬಿಸ್ತಾ ಇದೀರಾ. ದಯವಿಟ್ಟು ಇದನ್ನ CIDಗೋ ಅಥವಾ NIA ತನಿಖೆಗೂ ಕೊಟ್ಬಿಟ್ಟು ಇಲ್ಲಿ ಯಾವ ಲೌಜಿ ಅದು ವ್ಯಾಪಕವಾಗಿ ನಡೀತಾ ಐತೆ. ಈ ಕೇರಳ ಸ್ಟೋರಿ ಎಲ್ಲ ಪುಂಕ್ತಿರಪ್ಪ ಹಾಕೊಂಡು ಫಸ್ಟ್ ಸೆಕೆಂಡ್ ಬಂದ್ರೆ ಮೇರಾ ಅಬ್ದುಲ್ ಅಲಾಗೆ, ಮೇರಾ ಸಲೀಂ ಅಲಾಗೆ ಪುಂಗ್ ಬರ್ರಪ್ಪ. ಇವತ್ತು ಸ್ಟೇಷನ್ ಮುಂದ್ಗಡೆ ನಾವೇ ಕೂತಿದೀವಿ. ಅದೇನು ಸ್ಟೇಟ್ಮೆಂಟ್ ಕೊಡ್ತೀರಾ ಕೊಡ್ ಬನ್ನಿ ನೋಡೋಣ. ಏನು ಇವನ್ ಅಬ್ದುಲ್ಲಾ ಇವನ್ ಸಲೀಮ ಮಾತ್ರ ಸಾಚಾ ಬಡ್ಡಿ ಮಕ್ಳುಗಳು, ಇನ್ನೆಲ್ಲ ನನ್ನ ಮಕ್ಳು ಹಲಾಕೋರು ಬಡ್ಡಿ ಮಕ್ಳು. ಆತರ ಬಿಂಬಿಸ್ತಿರಲ್ಲ ಜಾತ್ಯತೀತರು. ನೋಡೋಣ ಪುಂಗ್ ಬನ್ನಿ. ಇವತ್ತು ಇದೇ ಲವ್ ಜಿಹಾದ್, ಮತ್ತೊಮ್ಮೆ ಹೇಳ್ತಾನೆ, ಇದೇ ಲವ್ ಜಿಹಾದ್ ಮುಂದುವರ್ಕೊಂಡು ಬಂದ್ರೆ ಕತೆಗಳು ನೆಟ್ಗಿರಲ್ಲ. ನಮಗೂ ಕೂಡ ಗೊತ್ತು. ನಾವು ಕೂಡ ಹಿಂದೂ ಸಮಾಜದಲ್ಲಿ ಹುಟ್ಟಿ ಬೆಳಕ ಬಂದ್, ಸನಾತನ ಧರ್ಮದಲ್ಲಿ ಹುಟ್ಟಿ ಬೆಳಕ ಬಂದಿರೋ ನಾವು ಕೂಡ ಎಲ್ಲಿ ಹೇಗ್ ಮಟ್ಟ ಹಾಕ್ಬೇಕು ಅಂತ ಕೂಡ ನಮ್ ಕೈಲೂ ನಮ್ಗೆ ಶಕ್ತಿ ಇರ್ತದೆ. ಕಾನೂನು ಪ್ರಕಾರ ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ. ದಯವಿಟ್ಟು ಕಮಿಷನರ್ ಸಾಹೇಬ್ರೆ ಹಾಗೂ ಗೃಹ ಸಚಿವಾಲಯದ ಇರ್ತಕ್ಕಂಥವ್ರೆ ಇನ್ನು 48 ಗಂಟೆ ಒಳಗಡೆ ಈ ಹಲಾಲ್ ಕೋರ್ ನನ್ನ ಮಗ ಯಾವನು ಕೊಲೆ ಮಾಡಿದಾನೆ ಆ ಹುಡುಗಿನ ಬಂಧಿಸಿ ಸಾರ್ವಜನಿಕವಾಗಿ ನೇಣಾಕ್ಬೇಕು. ಆ ಹೆಣ್ಮಗುನ ಎಷ್ಟೊಂದು ಹೀನಾಯವಾಗಿ ಕೊಲೆ ಮಾಡಿದಾನೆ ಅಂತ ಅಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ನೋಡಕ್ಕೆ. ಇದನ್ನಾರು ನೋಡಿ ದಯವಿಟ್ಟು ಮುಂದಿನ ಹೆಣ್ಮಕ್ಳುಗಳು ದಯವಿಟ್ಟು ಬುದ್ಧಿ ಕಲಿಬೇಕು ಅಂತ ಮುನ್ನ ಕೇಳ್ಕೊಳ್ತೀನಿ. ಮಾಡ್ರನ್ ಹೈಫೈ ಫ್ಯಾಷನ್ ಎಲ್ಲ ಇದ್ದಿದ್ದೆ ನಿಮ್ಮ ಮನೆ ಒಳಗಡೆ, ನಿಮ್ ಗೋಡೆ 4 ಮಧ್ಯಲಿ, ನಿಮ್ ಗಂಡಿನ ಮಧ್ಯಲಿ ತೋರ್ಸ್ಕೊಂಡು ಆರಾಮಾಗಿರಿ. ಸಮಾಜಕ್ಕೆ ಬಂದ್ರೆ ಇಂತ ಬಡ್ಡಿ ಮಕ್ಳುಗಳು, ಇಂತ ಜಿಹಾದಿನ ಮಕ್ಳುಗಳು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ ಬಕ್ರ ಮಾಡ್ಲಿಕ್ಕೆ. ಹಾಗಾಗಿ ಜಗಣಿ ಪೊಲೀಸ್ ಸ್ಟೇಷನ್ ಅಥವಾ ಕಮಿಷನರ್ ಸಾಹೇಬ್ರೆ ಇದಕ್ಕೆ ಹೆಣ್ಮಗ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. ಒಂದೇ ಮಾತು. ಇನ್ನೊಂದು ಕ್ವಶನ್ ಇದೆ. ಇವಾಗಿನ ಕಾಲದಲ್ಲಿ ತಂದೆ ತಾಯಿಯಂದ್ರು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಎಲ್ಲಾದ್ರೂ ಎಡವುತ್ತಿದಾರ? ಇಂತ ಒಂದು ಬಲಿಪಶುನ ಮೇನು ತಂದೆ ತಾಯಿ ಕಾರಣಕರ್ತರಾಗ್ತಿದಾರ? ಇದ್ರ ಬಗ್ಗೆ ಒಂದು ಕನಿಷ್ಠ ಪಕ್ಷ ಜ್ಞಾನನೂ ಇಲ್ವಾ ಒಂದು ತಂದೆ ತಾಯಂದ್ರಿಗೆ? ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದಿರಾ. ನಮ್ಮ ಗೋರ್ಧನ್ಜಿ ಹೇಳಂಗೆ ಅವ್ರ ಭಾಷಣದಲ್ಲಿ ಒಂದು ಇನ್ಸ್ಪಿರೇಷನ್ ಮಾತು ಬರುತ್ತೆ. ನನ್ ಪಕ್ಕದ ಮನೆ ಬೇಕಾದ್ರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಕಿತ್ತೂರಾಣಿ ಚೆನ್ನಮ್ಮ, ಒನ್ಕೆಬಾಯಿ ಇವ್ರು ಪಕ್ಕದ ಮನೇಲಿ ಬೇಕಾದ್ರೆ ಉಟ್ಕೊಳ್ಳಿ. ನಮ್ಮ ಮನೆ ಮಾತ್ರ 4 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಸಂಬಳ ತರ ನನ್ನ ಮಕ್ಳುಗಳು ಮಾತ್ರ ಇರ್ಬೇಕು. ಇವ್ರ ಮನೆ ಅವ್ನ ಹಳ್ಳಿಲಿ ಅಥವಾ ಸಂಘಟನೆಲೋ ಅಥವಾ ಎಲ್ಲೆಲ್ಲೋ ಇರ್ಲಿ, ನನ್ ಮಗ ಮಾತ್ರ ಫಾರಿನ್ ಅಲ್ಲಿ, ಸಿಡ್ನಿಲಿ, ಅಲ್ಲಿ ಇಲ್ಲಿ ಗಾಂಜಾ ಹೊಡ್ಕೊಂಡು ಹೆಂಗ್ ಬೇಕಾರೆ ಏನ್ ಬೇಕಾರೆ ಇರ್ಬೋದು. ಇಂತ ಪೋಷಕರುಗಳಿಗೆ, ಇಂತ ಪೇರೆಂಟ್ಸ್ ಗಳಿಗೆ ಯಾವ ಮೆಟ್ ತಗೊಂಡ್ ಹೊಡಿಬೇಕು ಗೊತ್ತಿಲ್ಲ. ಇವ್ರ ಮಕ್ಕಳಲ್ಲಿ ನಾಳೆ ಲೌಜಿ ಆಧಾರ ನಮ್ ಸಂಘಟನೆ ಹೊಡ್ ಬರ್ಬೇಕು. ಇವ್ರ ಮಕ್ಕಳಲ್ಲಿ ನಮ್ಗೆ ಏನಾದ್ರು ತೊಂದ್ರೆ ಆಯ್ತು ಅಂತ ಅಂದ್ರೆ ನಮ್ ಹಿಂದೂಗಳೇ ಬರ್ಬೇಕು. ಈ ನನ್ನ ಮಕ್ಳುಗಳು ಮನೆ ಮಾತ್ರ 4 ಲಕ್ಷ ರೂಪಾಯಿ ಸಂಬಳ ತಕೊಂಡು ಇಲ್ದೇ ಇರೋದ ಬಾರು ಪಬ್ಬು ಅನ್ಕೊಂಡೆಲ್ಲ ಇರ್ಬೇಕು. ಈಗ್ಲಾರು ಬದಲಾಗಿ ದೇಶ ಇದ್ರೆ ನಾವಿದ್ರೆ ಧರ್ಮ, ದೇಶ ಸನಾತನ ಧರ್ಮ. ನಿಮ್ ಮಕ್ಳಿಗೆ ಇವತ್ತಿಂದ ಧರ್ಮ ಶಿಕ್ಷಣ ಕೊಡಿ. ನೀವು ಓದಿಸಿ ಹೈಫೈ ಮಾಡಿ ಧರ್ಮ ಶಿಕ್ಷಣ ಕೊಡದಾನೆ ಹೋದ್ರು ಕೂಡ ಅವನು ಇದ್ದು ಸತ್ತು ಸಮಾನ. ಅವನು ಇದ್ದು ಜೀವಂತವಾಗಿದ್ದು ಅವ್ನು ಕತ್ಸತ್ತ ಸಮಾನ ಆಗ್ಬಿಡ್ತಾನೆ. ಆಕ್ಚುಲಿ ಅವ್ನಿಗೆ ಧರ್ಮ ಮೊದಲು, ದೇಶ ಮೊದಲು. ದೇಶ ಇದ್ರೆ ನಮ್ಮಂತವ್ರು, ನಮ್ಮ ಹೆಣ್ಮಕ್ಳುಗಳು ಅವರು. ಹೀಗಾಗಿ ಬೆಳಗ್ಗೆ ಎದ್ದು ನಮ್ಮ ಧರ್ಮ ಶಿಕ್ಷಣ, ನಮ್ಮ ಏನ್ ನಡ್ಕೊ ಬಂದಿದೆ ಇಲ್ಲಿ ಅನಾದಿ ಕಾಲದಿಂದ ಸನಾತನ ಧರ್ಮ, ಅದ್ರ ಬಗ್ಗೆ ದಯವಿಟ್ಟು ಕೂರ್ಸ್ಕೊಂಡು 1 ಗಂಟೆ ಕೊಡಿ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ 1 ವಾರಕ್ಕೊಂದ್ಸಲ ಅಂತಂದ್ರೆ ಯಾವ ನನ್ನ ಮಕ್ಳು ಆಗೋದಿಲ್ಲ. ದುಡ್ಡು ಕೊಡ್ಬಿಡ್ತಾರೆ, ಹುಂಡಿಗೆ ಹಾಕ್ಬಿಡು ನನ್ನ ಹೆಸರಲ್ಲಿ ಅಂತ ಅನ್ಬಿಟ್ಟು.
ಏನ್ ದೇವರು ಇವ್ರ ಅಸಡ್ಡೆ ಆಗಿ ಆತರ ಎಲ್ಲ ಮಾತಾಡ್ತಾರೆ. ಹಾಗಾಗಿ ಪೋಷಕರೇ, ನಿಮ್ ಮಕ್ಳಿಗೆ ಎಜುಕೇಶನ್ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಸನಾತನ ಧರ್ಮದ ಬಗ್ಗೆ ತಿಳಿಸಿ. ಇಸ್ರೇಲ್ ನೋಡಿ ಕಲಿಬೇಕು ಅನ್ಸುತ್ತೆ ನಾವು ಕೂಡ. ಹಾಗಾಗದ್ ಬೇಡ. ನಮ್ ದೇಶ ಅನಾದಿ ಕಾಲದಿಂದಲೂ ಯಾವನೋ ಬಂದು ದಾಳಿ ಮಾಡ್ದ ಏನು ಕಿತ್ಕೊಳಕ್ ಆಗಿಲ್ಲ ನಮ್ದು. ಅಂತರಲ್ಲಿ ಇವ್ರು ಯಾರೋ ಜಿಹಾದಿಗಳು ಬಂದು ಕಿತ್ಕೋತೀನಿ ಅಂದ್ಬಿಟ್ಟು ಹಾರಾಡ್ತವ್ರೆ. ಇದು ಶಾಶ್ವತ ಅಲ್ಲ, ತಾತ್ಕಾಲಿಕ ಅಷ್ಟೇ. ಹಾಗಾಗಿ ಪೋಷಕರಿಗೆ ಮನವಿ ಮಾಡ್ತೇನೆ, ನಿಮ್ಗೆ ಸ್ಕೂಲಿಂದ ಕಾಲೇಜಿಂದ ಬಂದಾಗ ನಮ್ಮ ಮಗು ಏನ್ ಮಾಡ್ತಾವಳೆ, ಯಾರ ಜೊತೆ ಚಾಟ್ ಮಾಡ್ತಾವಳೆ, ಇವಳದು ರೀಲ್ಸ್ಗಳೇನು, ಮತ್ತೆ ಯಾವ್ಯಾವ ಹುಡುಗನ್ ಜೊತೆ ಇವಳು ಸಂಪರ್ಕದಲ್ಲಿದ್ದಾರೆ, ಯಾವ್ದು ಧರ್ಮದ ಹುಡುಗನ್ ಜೊತೆ ಸಂಪರ್ಕದಲ್ಲಿದ್ದಾಳೆ, ಮತ್ತೆ ಕೂರ್ಸ್ಕೊಂಡು ಕರೆಕ್ಟಾಗಿ ಮಾತಾಡಿ. ಯಾಕೆಂತ ಅಂದ್ರೆ ಒಂದ್ 18 ವರ್ಷ ಆಯ್ತು ಅಂತ ಅಂದಾಗ ಕೆಲವು ಜಿಹಾದಿಗಳದ್ದು ಒಂದು ಜಾಲನೆ ಇದೆ. ಹೆಣ್ಮಕ್ಳಿಗೆ ಯಾವ ತರ ಬಲೆ ಬೀಸ್ಬೇಕು, ಮುಗ್ಧ ಹೆಣ್ಮಕ್ಳಿಗೆ ಯಾವ ತರ ಬಲೆ ಬೀಸ್ಬೇಕು, ಆತರ ಒಂದು ಜಾಲನೆ ಇದೆ. ಹಾಗಾಗಿ ಪೋಷಕರು ದಯವಿಟ್ಟು ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ ತಿಳಿಸಿ, ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳಿಸಿ. ಎಕ್ಸ್ಪೆಷಲಿ ಲವ್ ಜಿಹಾದ್ ಬಗ್ಗೆ ಮೂವಿಗಳು ಕೂತ್ಕೊಂಡು ನೋಡಿ. ಯಾವ್ಯಾವ್ದು ಎಷ್ಟೆಷ್ಟೋ ಮೂವಿಗಳು ಬಂದಿದೆ, ತಾತ್ಕಾಲಿಕನೇ ಇರ್ಬೋದು ಮೂವಿ, ಲವ್ ಸ್ಟೋರಿಗಳು ನೋಡಿ. ಇದು ಕೂಡ ರಿಯಲ್ ಸ್ಟೋರಿ, ನೈಜ ಘಟನೆ. ಇದು ಕೂಡ ಇದ್ರ ಬಗ್ಗೆನೂ ಹೇಳಿ. ನೀವು ಯಾವ್ದೋ ಕಿತ್ತೋಗಿರೋ ಸೀರಿಯಲ್ ಹಾಕಬಿಟ್ಟು 11 ಗಂಟೆವರೆಗೆ ಕೂತ್ಕೊಂಡು ನೋಡೋದಲ್ಲ ಅಲ್ಲವ. ಹಾಗಾಗಿ ಪೋಷಕರೇ ದಯವಿಟ್ಟು ಇನ್ನೊಂದ್ಸಲ ತಿಳ್ಕೊಳ್ಳಿ, ಲವ್ ಜಿಹಾದ್ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಅಂತ ಕೇಳ್ಕೊಳ್ತೀವಿ. ಈ ಲವ್ ಜಿಹಾದ್ ನ ಆಗಿರ್ತಕ್ಕಂತ ಒಂದು ಘಟನೆನ ಯಾವ ರೀತಿ ಪತ್ತೆ ಹಚ್ಚಿದ್ರಿ ನೀವು? ನೋಡಿ, ದೇಶದಲ್ಲಿ ಸಂಘ ಅನ್ನೋದಿಲ್ಲ ಅಂತ ಅಂದ್ರೆ ಇವತ್ತು ನಮ್ ದೇಶ ಉಳಿತಾನೂ ಇರ್ತಿಲ್ಲ. ಇವತ್ತು ನಾವು ಒಂದ್ ಮ್ಯಾಕ್ ಹಾಕೊಂಡು ಹಂಗೆ ಹಿಂಗೆ ಏನೋ ಅಂಡ್ ಮ್ಯಾಕ್ ಎತ್ಕೊಂಡು ಕೂತ್ಕೋಬೇಕಾದ್ರು. ಹಾಗಾಗಿ ಸಂಘಟನೆ ನೂರಾರು ವರ್ಷಗಳ ಕಾಲ ಹಿಂದೂ ಸಮಾಜಕ್ಕೆ ಶ್ರಮಿಸಿದೆ. ನೆಟ್ವರ್ಕ್ ಹಂಗಿರ್ತದೆ. ಇವತ್ತು ಇಳಕಲ್ಲು ಹುಡುಗಿ ಅಂತ ಅಂದಾಗ ಇಲ್ಲಿಂದ ಬರೀ ಒಂದ್ ಫೋನ್ಗೋಸ್ಕರ ಅವ್ರ ಮನೆಗೆ ಹೋಗಿ ಮತ್ತೆ ಏನೇನ್ ನಡೀತು ಎಲ್ಲಾ ವಿಷಯನೂ ತಿಳಿಸ್ಕೊಟ್ಟಿದ್ದಾರೆ. ಯಾವ ಸಂಘಟನೆ ಕೂಡ ಆತರ ಇದಿಲ್ಲ. ಹಿಂದೂಗಳೊಂದು ಒಗ್ಗಟ್ಟು ಶಕ್ತಿ. ಹಾಗಾಗಿ ಇವತ್ತು ಎಲ್ರು ಕೂಡ ನಾವು ಒಂದು ಹೆಣ್ಮಗು ನನ್ ಸಹೋದರಿನೇ ಇರ್ಬೋದು, ನಮ್ ಹಿಂದೂ ಸಹೋದರಿ ಅವಳು, ನಮ್ಗ್ ಸಹೋದರಿ ಇಲ್ಲ ಅಂತಾರಲ್ಲ, ಹಿಂದೂ ಸಮಾಜದ ಸಹೋದರಿ ಅವಳು. ಹಾಗಾಗಿ ನಮ್ಗೂ ಒಟ್ಟುರಿತದೆ. ನಮ್ ಸಮಾಜದ ಒಂದ್ ಹೆಣ್ಮಗುಗೆ ಈ ತರ ಆಯ್ತು ಅಂತ ಅಂದಾಗ ಯಾವ್ದೇ ಕಾರಣಕ್ಕೂ ಕೂಡ ಬಜರಂಗ ದಳ ಆಗ್ಲಿ, VHP ಆಗ್ಲಿ, ಹಿಂದೂ ಜಾಗರಣ ವೇದಿಕೆ ಆಗ್ಲಿ, ಹಿಂದೂ ಕಾರ್ಯಕರ್ತರಾಗ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವರು ಕೂಡ ಗಡುವು ಕೊಟ್ಟಿದ್ದೇವೆ. ಇದು ಎಲ್ಲೂ ಮುಂದುವರಿಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಾವು ಹಿಂದೂ ಸಮಾಜ ಒಗ್ಗಟ್ಟಾಗಿದ್ದೀವಿ, ನಾವು ಹಿಂದೂ ಹೆಣ್ಮಕ್ಳಿಗೆಲ್ಲ ಒಗ್ಗಟ್ಟಾಗಿದ್ದೀವಿ, ಮುಂದುವರಿ ಬಿಡದ. ಹಾಗಾಗಿ ನಮ್ಗೆ ವಿಷಯ ಎಲ್ಲ ಗೊತ್ತಾಗುತ್ತೆ. ಇದೊಂದು ಎಚ್ಚರಿಕೆ ಗಂಟೆ ಅಷ್ಟೇ. ಇವಾಗಿನ ಹೆಣ್ಮಕ್ಳು ಈ ಪರಿಸ್ಥಿತಿ ಆದಾಗ ಬರೀ ಕೆಲವರಿಗೆ ಮಾತ್ರ ಒಂದು ಜ್ಞಾನ ಇರುತ್ತಾ? ಹಿಂದೂ ಹೆಣ್ಣು ಮಕ್ಕಳನ್ನ ಕಾಪಾಡ್ಬೇಕು ನಾವು, ಬೇರೆ ಯಾರಿಗೂ ಇರಲ್ವಾ? ನಿಮಗ್ ಮಾತ್ರನಾ? ಅವ್ರಿಗೆ ಯಾಕಿಲ್ಲ, ನಿಮ್ಗೆ ಯಾಕಿದೆ? ಅವ್ರಿಗೆ ಅಷ್ಟು ಜ್ಞಾನ ಇರಲ್ವಾ? ಇವಾಗಿನ ಸಮಾಜದಲ್ಲಿ ಈ ರೀತಿ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ಉಂಟಾಗ್ತಿದೆಯಲ್ಲ, ನಾವು ಕೂಡ ಬೆಂಬಲಿಸೋಣ, ನಾವು ಕೂಡ ಕೈ ಜೋಡ್ಸೋಣ, ಆ ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡ್ಸೋಣ ಅನ್ನೋ ಒಂದು ಪರಿಜ್ಞಾನ ಈಗಿನ ಸಮಾಜದಲ್ಲಿ ಇರ್ತಕ್ಕಂತ ಜನರಿಗಿಲ್ವಾ? ನೋಡಿ, ಇಲ್ಲಿ ನಿಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹುಲಿ ಸಿಂಹಗಳೇ. ಶಿವಾಜಿ ಮಹಾರಾಜ್ ಎಷ್ಟ್ ಜನ ಬಗ್ಗೆ ಶಿವಾಜಿ ಮಹಾರಾಜ್ ಒಬ್ರೇ ಎದುರಿಸಿದ್ದು. ಹಂಗೆ ನಮ್ಮ ಹಿಂದೂ ಸಮಾಜದಲ್ಲಿ ಎಲ್ಲರೂ ಕೂಡ ಹೀರೋಗಳಾಗಬೇಕು ಅಂತಿಲ್ಲ. ಇರ್ತಕ್ಕಂಥವ್ರು ಮಾತ್ರ ಹೀರೋಗಳೇ ಸಾಕು ನಮ್ಗೆ. ಹಿಂದೂ ಸಮಾಜ ನಾವೇ ಕಾಪಾಡ್ತೀವಿ. ನೀವು ಬರ್ದೇ ಇರೋ ಪರವಾಗಿಲ್ಲ, ನೀವು ಮನೇಲಿ ಆರಾಮಾಗಿರಿ. ನಿಮ್ಮನೆ ಬಾಕ್ಲು ಬಂದಾಗ ನಾವು ಬರ್ತೀವಿ. ಅಲ್ಲಿವರೆಗೆ ನೀವು ಕಾಯಿರಿ. ಅವಾಗ ಹಿಂದೂ ಸಮಾಜದ್ದು, ಸಂಘದ್ದು, ಬಜರಂಗ ದಳದ್ದು ಎಲ್ಲ ಬೆಲೆ ಗೊತ್ತಾಗುತ್ತೆ ಅಂತ ಮುನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಜೈ ಶ್ರೀರಾಮ್. ಥ್ಯಾಂಕ್ ಯು.